ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯವನಸ್ಥರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಲೋಕರಕ್ಷಕನಾಗಿರುವಂಥ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೆ? ಪ್ರಿಯರೇ, ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಕೇಳುವುದು ಸುಲಭದ ಮಾತಲ್ಲ. ಆತನ ಪಾದ ಸನ್ನಿಧಿಗೆ ಬರುವುದು, ವಾಕ್ಯಗಳನ್ನು ಧ್ಯಾನಿಸುವುದು, ವಾಕ್ಯಗಳಂತೆ ನಡೆದುಕೊಳ್ಳುವುದಕ್ಕೆ ಪ್ರಯತ್ನಿಸುವುದು ಸುಲಭದ ಮಾತು ಅಲ್ಲವೇ ಅಲ್ಲ. ನೀವಾದರೂ ಪ್ರತಿನಿತ್ಯ ಆ ಕಾರ್ಯ ಮಾಡುತ್ತಾ ಇದ್ದಾರೆ. ಆ ಪರಲೋಕದ ತಂದೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಪ್ರಿಯರೇ, ಎಲ್ಲರೂ ಕಷ್ಟಪಡೋದು, ಎಲ್ಲರೂ ಪ್ರಯಾಸ ಪಡೋದು ಒಂದು ಲಾಭಕ್ಕಾಗಿ, ಆಶೀರ್ವಾದಕ್ಕಾಗಿ, ಚೆನ್ನಾಗಿ ಇರುವುದಕ್ಕಾಗಿ. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಕೈ ಹಾಕುವಂಥ ಕೆಲಸ, ಮಾಡುವಂಥ ಪ್ರಯತ್ನ, ಪ್ರಯಾಸ ವ್ಯರ್ಥ ಆಗಿ ಹೋಗ್ತಾ ಇರ್ತದೆ. ಬಂದಂಗೆ ಇರುತ್ತೆ, ಎಲ್ಲೋ ಹೋಗ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ. ಆದರೆ ಇವತ್ತು ನೀವು ಪಡುತ್ತಿರುವ ಪ್ರಯಾಸ, ನೀವು ಹಾದು ಹೋಗುತ್ತಿರುವಂಥ ಒಂದು ಪರಿಸ್ಥಿತಿ, ಒಂದು ದಿವಸ ನೀವು ದೇವರೇ ನೀನೆಷ್ಟು ಮಹೋನ್ನತನಪ್ಪ, ಇಂಥ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಮಾಡಿದ್ದೀಯಾ ಎಂದು ನಾವು ದೇವರನ್ನ ಸ್ತುತಿಸುವಂತೆ ಮಾಡುತ್ತದೆ. ಇವತ್ತಿನ ವಾಕ್ಯ ಪ್ರಿಪೇರ್ ಮಾಡ್ತಾ ಇರುವಾಗಲೇ ನಾನು ದೇವರಿಗೆ ಸ್ತೋತ್ರ ಮಾಡಿದೆ. ದೇವರೇ, ಇಂಥ ಆಲೋಚನೆಗಳನ್ನು ನೀನು ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರ ಎಂದು. ನೊಂದಿದ್ದೀರಾ, ಸೋತಿದ್ದೀರಾ, ಕಷ್ಟದಲ್ಲಿದ್ದೀರಾ, ದುಃಖಿಸ್ತಾ ಇದ್ದೀರಾ, ಪ್ರಯಾಸ ಪಟ್ಟಿದ್ದೀರಾ, ಈ ಸಂದೇಶನ ಕೊನೆವರೆಗೂ ಕೇಳಿಸ್ಕೊಂಡು ಆಮೇಲೆ ನೀವು ಕಮೆಂಟ್ ಮಾಡಿ. ಬನ್ನಿರಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 58ನೇ ವಚನ. ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು. ಆಮೇನ್, ಹಾಲೆಲೂಯ. ನೀವು ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲ. ಆಮೇನ್ ಹೇಳ್ತೀರಾ? ಹಾಗೆ ಆಗಲಿ ದೇವರೇ. ನಾನು ನನ್ನ ಮಕ್ಕಳಿಗಾಗಿ, ಮನೆಗಾಗಿ, ಆತ್ಮೀಕತೆಗಾಗಿ, ದೇವರ ಪರಲೋಕದ ಆಶೀರ್ವಾದಗಳಿಗಾಗಿ ಪಡ್ತಾ ಇದ್ದೀನಲ್ವ ಕಷ್ಟ. ಈ ಮುಪ್ಪಿನಲ್ಲಿಯೂ, ರಾತ್ರಿಗಳಲ್ಲಿಯೂ, ಮುಂಜಾನೆಗಳಲ್ಲಿಯೂ, ಎಲ್ಲ ಸಮಯಗಳಲ್ಲಿ ದೇವರೇ ನಾನು ಕಷ್ಟಪಡ್ತೀನಪ್ಪ, ಕೃಪೆ ತೋರಿಸು ದೇವರೇ, ಕೈ ಚಾಚು ದೇವರೇ, ಮೇಲೆತ್ತು ದೇವರೇ, ಬಿಡಿಸು ದೇವರೇ, ಜಯ ಕೊಡು ದೇವರೇ ಎಂದು ಅಂದುಕೊಳ್ಳುತ್ತಾ ಇರುತ್ತೀರಲ್ವಾ? ಇದು ನಿಮಗಾಗಿಯೇ ದೇವರು ಹೇಳ್ತಾ ಇರುವುದು. ಅಸಲಿ ವಾಕ್ಯ ಇದಲ್ಲ, ಮುಂದೆ ಇದೆ. ಆದರೆ ಈ ವಾಕ್ಯದಲ್ಲಿ ನಮಗೆ ದೇವರು ನೇರವಾಗಿ ಸ್ಪಷ್ಟವಾಗಿ ಹೇಳುತ್ತಿರುವಂಥ ಮಾತೇನೆಂದರೆ, ನೀನು ಸೇವೆಯ ಕುರಿತು, ಅಂದರೆ ದೇವರ ಕುರಿತು ಭಕ್ತಿಯಿಂದ, ನಿಯತ್ತಿನಿಂದ, ಒಳ್ಳೆಯತನದಿಂದ ಪಡುತ್ತಾ ಇದೆಯಲ್ವಾ ಕಷ್ಟ, ಆ ಪ್ರಯಾಸಕ್ಕೆ, ಆ ಒಂದು ಕಷ್ಟಕ್ಕೆ, ನೀನು ಅನುಭವಿಸಿದ ವೇದನೆಗೆ ಖಂಡಿತ ನಿನ್ನ ಕಣ್ಣು ಕಾಣದೇ ಇರಬಹುದು ಇವತ್ತು ಆಶೀರ್ವಾದವನ್ನು. ಆದರೆ ದೇವರು ಹೇಳುತ್ತಾರೆ, ನೀನು ಪಡುವ ಪ್ರಯಾಸವನ್ನು ನಾನು ಗಮನಿಸ್ತೇನೆ, ನಾನು ನಿನಗೆ ಆಶೀರ್ವಾದ ಕೊಡುತ್ತೇನೆ ಎಂಬುದಾಗಿ. ದೇವಜನವೇ, ಈ ವಾಕ್ಯವನ್ನು ನಾನು ಧ್ಯಾನ ಮಾಡುತ್ತಾ ಇದ್ದಾಗ, ದೇವರೇ ಇದು ಈ ರೀತಿ ನೀನು ಕಲಿಸ್ತೀಯ ದೇವರೇ ನಿನ್ನ ಮಕ್ಕಳಿಗೆ, ನಿನ್ನ ಭಕ್ತರಿಗೆ. ನೋಡಿ, ಎಲ್ಲರೂ ಬಂದು ವಾಕ್ಯ ಕೇಳಿಸ್ಕೊಳ್ಳೋದಿಲ್ಲ. ಅನ್ಯರು, ಅನೇಕರು ಹಾಡುಗಳನ್ನು ಕೇಳಿಸ್ಕೊಳ್ಳೋಕ್ಕೆ ಬರ್ತಾರೆ. ಯಾರು ದೇವರ ವಾಕ್ಯವನ್ನು ಶ್ರದ್ಧೆ, ಭಕ್ತಿಯಿಂದ ಕೇಳಿಸಿಕೊಳ್ಳುತ್ತಾರೋ ಅವರ ಜೀವಿತದಲ್ಲಿ ನಿಜವಾಗಿಯೂ ಈ ವಾಕ್ಯ ಫಲದಾಯಕವಾಗಿರುತ್ತದೆ. ನಾನು ಓದುತ್ತಿರುವಾಗ ನನ್ನ ಮೈಂಡ್, ಹೌದಾ ದೇವರೇ ಈ ರೀತಿನ ಅಂತ ನನಗನಿಸಿದ್ದು ಉಂಟು. ಹಾಗಾದರೆ ಬನ್ನಿ, ಆ ವಾಕ್ಯಗಳನ್ನು ನಿಮಗೆ ತಿಳಿಯಪಡಿಸುತ್ತೇನೆ. ಎಹೆಜ್ಕೇಲನ ಗ್ರಂಥ 47ನೇ ಅಧ್ಯಾಯ 6ನೇ ವಚನವನ್ನು 7ನೇ ವಚನವನ್ನು ನಿಮಗೆ ಓದುತ್ತೇನೆ. ಆಗ ಅವನು ನನಗೆ, ನರಪುತ್ರನೇ, ಇದನ್ನು ನೋಡಿದೀಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂದಿರುಗಿಸಿದನು. ನಾನು
ಹಿಂದಿರುಗಲು ಆಹಾ, ತೊರೆಯ ಎರಡೂ ದಡಗಳಲ್ಲಿಯೂ ಅನೇಕ ವೃಕ್ಷಗಳು ಕಾಣಿಸಿದವು. ಆಮೇನ್, ಹಲ್ಲೆಲೂಯಾ. ಇದು ನಿಮಗೆ ನೇರವಾಗಿ ಅರ್ಥ ಆಗದೇ ಇರಬಹುದು. ಒಂದು ನಿಮಿಷ ನನ್ನ ಕಡೆ ಗಮನ ಕೊಟ್ಟು ಕೇಳಿಸಿಕೊಳ್ಳಿ ಸಹೋದರ. ಈಗ ಅಲ್ಲಿ ನೋಡುತ್ತಾ ಇದ್ದೇವೆ, ದೇವರ ಒಂದು ಸ್ವರ, ಇಲ್ಲ ದೇವದೂತನ ಒಂದು ಸ್ವರ ಒಬ್ಬ ವ್ಯಕ್ತಿಯನ್ನ ನಡೆಸಿದ ಮೇಲೆ ಬಹಳ ಪ್ರಯಾಸಪಟ್ಟು, ಬಹಳ ವೇದನೆ ಪಟ್ಟು, ಕಷ್ಟಪಟ್ಟು ಆ ದಾಟಿ ಹೋದ ಮೇಲೆ ಒಂದೇ ಒಂದು ಸ್ವರ ಹೇಳುತ್ತಾ ಇದೆ, ನರಪುತ್ರನೇ ಅಂತ ಇದೆ. ಕೆಲವು ಸಾರಿ ನಾವು ಹೇಳ್ತಾ ಇರ್ತೀವಲ್ವಾ, ಎಷ್ಟೋ ಕಷ್ಟಪಟ್ಟುತ್ತಿರುವ ಗಾಯ ಆಗಿರೋರಿಗೆ ಅಲ್ವಾ, ನೋವಾಗಿರೋರಿಗೆ, ರೋಗ ಬಂದಿರೋರಿಗೆ, ಸೋತು ಹೋದವರಿಗೆ, ನೊಂದು ಹೋದವರಿಗೆ ನಾವು ಭುಜ ತಟ್ಟಿ ಪಕ್ಕದಲ್ಲಿ ನಿಂತ್ಕೊಂಡು ಮಗಳೇ ಅಂತೇವೆ ಅಲ್ವಾ, ಸಹೋದರಿ ಅಂತೇವೆ, ಅಮ್ಮ ಅಂತೇವೆ. ಯಾಕೆ? ಅವರನ್ನು ಧೈರ್ಯಪಡಿಸುವುದಕ್ಕೆ ಅಲ್ವಾ. ಈ ಆಪರೇಷನ್ ಆದವ್ರನ್ನ ಯಾರು ಭಯಕ್ಕೆ ಹೋಗೋದಿಲ್ಲ, ಆ ಹೆರಿಗೆ ಆಗಿರೋರನ್ನ ಯಾರು ಭಯಕ್ಕೆ ಹೋಗೋದಿಲ್ಲ, ಗಾಯಪಟ್ಟವ್ರನ್ನ ಯಾರು ಭಯಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆಲ್ರೆಡಿ ಅವರು ನೊಂದಿದ್ದಾರಪ್ಪ, ಆಲ್ರೆಡಿ ಅವರು ಗಾಯ ಆಗಿದೆ, ಆಲ್ರೆಡಿ ಅವರಿಗೆ ರೋಗ ಬಂದಿದೆ. ಅವ್ರನ್ನ ನಾವು ಯಾಕೆ ಬೈಬೇಕು? ಬದಲಾಗಿ ಅವರಿಗೆ ಅಕ್ಕ ಅಂತೇವೆ, ಅಣ್ಣ ಅಂತೇವೆ, ಅಮ್ಮ ಅಂತೇವೆ. ಇಲ್ಲಿ ಹಾಗೇನೆ ಒಂದು ಬಹಳ ಕಷ್ಟಕರದಲ್ಲಿ ಹೋದಂಥ ಒಂದು ಭಕ್ತನನ್ನು ಒಂದು ಮಾತಲ್ಲಿ ನರಪುತ್ರನೇ ಅಂದಾಗ, ಎಸ್ ಅಂದಾಗ, ನರಪುತ್ರನೇ ಇದನ್ನು ನೋಡಿದೀಯಾ? ಏನು ನೋಡಿದೀಯಾ? ನೀನು ಏನೀಗ ನಡ್ಕೊಂಡು ಬಂದಿಯಲ್ವಾ, ನೀನೇನು ನಿನ್ನ ಜೀವಿತದಲ್ಲಿ ಬಂದಿದೆಯಲ್ಲ ಇಷ್ಟುವರೆಗೂ, ನೀನು ನೋಡಿದೀಯಾ ಅಂತ ಕೇಳ್ತಾರೆ. ಇವತ್ತು ಒಂದು ಮಾತನ್ನು ಗಮನಿಸಿರಿ, ನಿಮಗೂ ನನಗೂ ದೇವರು ಕೇಳ್ತಾನೆ, ಮಗನೇ ನೀನು ಯಾವ ಊರಲ್ಲಿದ್ದೀಯಾ, ಯಾವ ಕೆಲಸ ಮಾಡಿದ್ದೀಯಾ, ಎಷ್ಟು ಕಷ್ಟಪಟ್ಟಿದ್ದೀಯ, ನೀನು ನೋಡಿದೀಯಾ? ನಾವು ಅನ್ಬೋದು, ನೋಡಿದ್ದೀನಿ. ಜೀವನ ಎಲ್ಲ ಕಣ್ಣೀರೇ, ನನ್ನ ಜೀವನ ಎಲ್ಲ ಅವಮಾನನೇ, ಯಾವಾಗಲೂ ನನಗೆ ವಿರೋಧನೇ, ನನ್ನ ಜೀವಿತದಲ್ಲಿ ಅಂದುಕೊಂಡು ನಡೆದಿಲ್ಲ, ಆಸೆ ಪಟ್ಟಿದ್ದು ಸಿಕ್ಕಿಲ್ಲ, ನೋಡಿದ್ದೀನಿ ಅಂತ ಅನ್ನಬಹುದು. ಇಲ್ಲಿ ಗಮನಿಸಿರಿ, ನೋಡಿದೆಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ, ಇದನ್ನು ಗಮನಿಸಿರಿ. ತೊರೆಯ ದಡಕ್ಕೆ, ಆ ದಡ ಅಂದರೆ ಏನು? ದಡ ಅಂದರೆ ನೀರಿನ ಹೊರಗಿನ ಭಾಗ, ಸಮುದ್ರದ ಹೊರಗಿನ ಭಾಗ, ನದಿಯ ಹೊರಗಿನ ಭಾಗ, ಒಂದು ಹಳ್ಳದ ಹೊರಗಿನ ಭಾಗ. ಅಂದರೆ ನೀರಿನಿಂದ ಹಳ್ಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ, ಅಂದರೆ ದಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಳ್ಳದಿಂದ ದಡಕ್ಕೆ ದೇವರು ಕರ್ಕೊಂಡೋಗಿ, ಇದನ್ನು ನೋಡಿದೆಯಾ, ನೀನು ಬಂದಿರೋ ದಾರಿ ನೋಡಿದೆಯಾ ಅಂತ ಕೇಳಿದಾಗ ದಡಕ್ಕೆ ಹತ್ತಿಸಿ ಹಿಂದಿರುಗಿಸಿದನು. ಆ ಕಡೆ ದಡಕ್ಕೆ ಹತ್ತಿಸ್ಬಿಟ್ಟು, ಈ ಕಡೆ ತಿರುಗಪ್ಪ ಸ್ವಲ್ಪ, ನೀನು ಬಂದಿರೋ ದಾರಿ ಸ್ವಲ್ಪ ನೋಡು, ನೀನು ಪಟ್ಟಿರೋ ಅವಮಾನ ಸ್ವಲ್ಪ ನೋಡು, ನೀನು ಹೇಗೆ ಬಂದಿದ್ದೀಯದ್ದು ಸ್ವಲ್ಪ ನೋಡು ಅಂದಾಗ ಆ ಕಡೆ ದಡ ಹತ್ತಿ, ಹಬ್ಬ ಅಯ್ಯೋಯ್ಯೋ ಜೀವನ ಸಾಕಾಯ್ತಪ್ಪ, ಇವಾಗ ಸ್ವಲ್ಪ ಸುಧಾರಿಸ್ಕೊಳ್ಳೋಣ, ಇವಾಗ ಸ್ವಲ್ಪ ಸರಿ ಹೋಯ್ತು, ಹೌದು ಅಂದಾಗ ಸ್ವಲ್ಪ ಹಿಂದಕ್ಕೆ ತಿರುಗಪ್ಪ ಅಂದಾಗ, ಹಿಂದಕ್ಕೆ ತಿರುಗಿದಾಗ ನಾನು ಹಿಂದಿರುಗಲು ಆಹಾ, ಆಹಾ ಏನು ಅಂದರೆ ಆಶ್ಚರ್ಯದ ಚಿಹ್ನೆ. ಆಹಾ ಏನಪ್ಪ? ಆಹಾ, ತೊರೆಯ ಎರಡೂ ದಡಗಳಲ್ಲಿ ಈ ಕಡೆ ಆ ಕಡೆ ಅನೇಕ ವೃಕ್ಷಗಳು ಕಾಣಿಸಿದವು. ಅನೇಕ ಅಲ್ಲಿ ಅನೇಕ ವೃಕ್ಷಗಳು ಕಾಣಿಸಿದವು. ಇದು ಸಂತೋಷ. ಇದೇನಪ್ಪ, ನಾನು ಈ ದಾರಿಯೆಲ್ಲ ಬಂದಿದ್ದು. ನಿಮ್ಮಲ್ಲಿ ಕೆಲವರು ಹೇಳ್ಬೋದು, ನೀವು ದಾರಿ ನಡೆದ ಮೇಲೆ, ಕಷ್ಟಪಟ್ಟ ಮೇಲೆ, ಮಕ್ಕಳಿಗೆ ಮದುವೆ ಮಾಡಿದ ಮೇಲೆ, ಮನೆ ಕಟ್ಟಿ ಮುಗಿಸಿದ ಮೇಲೆ, ನೀವು ವಿಶ್ರಾಂತಿ ಪಡೆಯುವಾಗ, ರಿಟೈರ್ಡ್ ಆಗುವಾಗ, ಯಪ್ಪ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಎಷ್ಟು ವೇದನೆ ಪಟ್ಟಿದ್ದೀನಿ ಗೊತ್ತಾ, ಎಷ್ಟು ಓಡಿದ್ದೀನಿ ಗೊತ್ತಾ, ಎಷ್ಟು ದಣಿದಿದ್ದೀನಿ ಗೊತ್ತಾ ಅಂತ ಹೇಳ್ತೀರಲ್ವಾ, ಆ ರೀತಿಯಾಗಿ. ಆದರೆ ಇನ್ನೂ ವಿಷಯ ಇದೆ, ಗಮನಿಸಿರಿ. ಈ ಯೆಹೆಜ್ಕೇಲನ ಗ್ರಂಥ 47ನೇ ಅಧ್ಯಾಯದ 1ನೇ ವಾಕ್ಯವನ್ನು ಗಮನಿಸಿರಿ. ಆಹಾ, ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು. ಈಗ ಗಮನಿಸಿರಿ, ನೀರಿನ ವಿಷಯ ಗಮನಿಸಿರಿ. ಈ ನೀರು ಈ ದೇವಸ್ಥಾನದ ಹೊಸ್ತಲ ಕೆಳಗ ಅಂತ ಹೇಳಿದ್ರೆ, ನಮ್ಮ ಡೋರ್ ಇರುತ್ತಲ್ವ, ಬಾಗಿಲು,
ಈ ದೇವಾಲಯದ ಹೊಸ್ತಲು ಅಂದರೆ ದೇವಾಲಯದ ಬಾಗಿಲ ಕೆಳಗಡೆಯಿಂದ ಹೋಗ್ತಾ ಇದೆ. ಗಮನಿಸಿರಿ, ಬಹಳ ಜಾಗರೂಕತೆಯಿಂದ ಗಮನಿಸಿರಿ. ಈ ನೀರು ಈ ಹೊಸ್ತಲ ಕೆಳಗಡೆಯಿಂದ ಹೋಗ್ತಾ ಇದೆ. ಮೊದಲನೇ ಕಾರ್ಯ, ದೇವಜನವೇ, ಕೆಲವು ನಿಮಗೆ ಬರುವ ಕಷ್ಟಗಳು, ಪ್ರಯಾಸಗಳು, ವೇದನೆಗಳು ನಿಮಗೆ ಗೊತ್ತಾಗೋದೇ ಇಲ್ಲ. ಅವು ಕೆಳಗಡೆಯಿಂದನೇ ಹೊರಟೋಗ್ತವೆ. ನಿಮ್ಮ ವಿರೋಧವಾಗಿ ಅನೇಕ ಶೋಧನೆಗಳು, ವೇದನೆಗಳು ಬರಬೇಕಾಗಿತ್ತು. ದೇವರು ಈಗಾಗಲೇ ನಿಮಗೆ ಬರದ ಹಾಗೆ ಅವುಗಳನ್ನು ಏನು ಮಾಡಿದ್ದಾರೆ ಗೊತ್ತಾ? ಹೊಸ್ತಲ ಕೆಳಗಡೆನೇ ಆರಿಸಿಬಿಟ್ಟಿದ್ದಾರೆ. ಕೆಲವು ಸಾರಿ ಮನೆಯಲ್ಲಿ ಪೈಪ್ ಸಿಸ್ಟಮ್ ಎಲ್ಲ ಕೆಳಗಡೆ ಗ್ರೌಂಡ್ಗೆ ಹೋಗಿ ಅಲ್ಲಿ ಒಳಗಡೆಯಿಂದನೇ ನಮ್ಮ ಊರುಗಳಲ್ಲಿ ನೋಡ್ತಾ ಇರ್ತೇವೆ, ಮೇಲೆ ಹರಿಯೋದು ಕಾಣಿಸೋದಿಲ್ಲ. ಚರಂಡಿ, ಗಲೀಜು ನೀರು ಕೆಲವೆಲ್ಲ ಅದು ಭೂಮಿಯ ಒಳಗಡೆಯಿಂದಲೇ ಹರಿಯುತ್ತಿರುತ್ತವೆ. ಕೆಲವು ಕಷ್ಟಗಳು, ಕೆಲವು ಪ್ರಯಾಸಗಳು, ಶೋಧನೆಗಳು, ನಮ್ಮನ್ನು ಹಾಳು ಮಾಡುವಂಥವುಗಳು ದೇವರು ಹೇಳ್ತಾನೆ ಅವು ಕೆಳಗಡೆ, ಹೊಸ್ತಲ ಕೆಳಗಡೆಯಿಂದಲೇ ಹೋಗುತ್ತವೆ. ಆದರೆ ಎರಡನೇ ವಾಕ್ಯವನ್ನು ಗಮನಿಸಿರಿ. ಎಹೆಜ್ಕೇಲನ ಗ್ರಂಥ 47ನೇ ಅಧ್ಯಾಯ 2ನೇ ವಚನ. ಅವನು ನನ್ನನ್ನು ಬಡಗಣ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಗಣ ಮಾರ್ಗವಾಗಿ ಸುತ್ತಿಸಿಕೊಂಡು ಮೂಡಲ ಹೆಬ್ಬಾಗಿಲಿಗೆ ಕರೆತಂದನು. ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲ ಮೆಲ್ಲನೆ ಹರಿಯುವ ನೀರು ಕಾಣಿಸಿತು. ಈಗ ಒಂದು ನೀರು ನೋಡಿರಿ ಕೆಳಗಡೆನೇ ಹರಿಯುತ್ತಾ ಇದೆ, ಒಂದು ನೀರು ಮೇಲ್ಗಡೆ ಹರಿಯುತ್ತಾ ಇದೆ, ಮೆಲ್ಲ ಮೆಲ್ಲನೆ ಹರಿಯುತ್ತಾ ಇದೆ. ಕೆಲವು ಕಷ್ಟಗಳು ನಮ್ಮ ಲೈಫಲ್ಲಿ, ನಮ್ಮ ಜೀವಿತದಲ್ಲಿ ಮೆಲ್ಲ ಮೆಲ್ಲಗೇನೇ ಬರ್ತವೆ. ಕೆಲವು ಕಾಣಿಸೋದೇ ಇಲ್ಲ ಕಷ್ಟಗಳು, ಹಾಗೇ ದೇವರು ಅವುಗಳನ್ನು ನಿಭಾಯಿಸಿರ್ತಾರೆ. ಕೆಲವು ಕಷ್ಟಗಳು ಮೆಲ್ಲ ಮೆಲ್ಲಗೆ ಬರುತ್ತವೆ. ಕೆಲವು ಶೋಧನೆಗಳು, ನಮಗೆ ವಿರೋಧಗಳು ಮೆಲ್ಲ ಮೆಲ್ಲಗೆ ಬರುತ್ತವೆ. ಈಗ 3ನೇ ವಾಕ್ಯಕ್ಕೆ ಹೋಗೋಣ. ಎಹೆಜ್ಕೇಲನ ಗ್ರಂಥ 47ನೇ ಅಧ್ಯಾಯ 3ನೇ ವಚನಕ್ಕೆ ಬಂದಾಗ, 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದನು, ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗಮನಿಸಿರಿ, ಒಂದು ನೀರೇನಾಯಿತು ಕೆಳಗಡೆ ಹರಿಯುತ್ತಾ ಇದೆ, ಇನ್ನೊಂದು ನೀರೇನಾಗುತ್ತೆ ಸ್ವಲ್ಪ ಸ್ವಲ್ಪ ಮೆಲ್ಲ ಮೆಲ್ಲನೆ ಹರಿಯುತ್ತಾ ಇದೆ. ಇನ್ನೊಂದು ನೀರು ಅಲ್ಲಿ ಹೇಳ್ತಾ ಇದ್ದೇನೆಂದರೆ ಹೆಜ್ಜೆ ಮುಳುಗುವಷ್ಟು, ನಮ್ಮ ಪಾದ ಇರುತ್ತಲ್ವ ಅಷ್ಟು. ನೋಡಿ, ನೀರುಗಳ ಹತ್ರ ನೀವು ಯಾವಾಗಾದರೂ ಹೋಗಿರ್ತೀರ, ಸಮುದ್ರದ ಹತ್ರ, ನದಿ ಹತ್ರ ಹೋಗಿರ್ತೀರ. ಆ ನೀರು ದೂರದಿಂದ ನೋಡುವಾಗ ನಿಮಗೆ ಏನು ಭಯ ಅನ್ನಿಸೋದಿಲ್ಲ, ಅಲ್ಲೇ ಹೋಗ್ಬಿಡ್ತಾ ಇದೆ. ಮೆಲ್ಲ ಮೆಲ್ಲಗೆ ಹರಿಯುವ ನೀರು ಅಂದರೆ ಪರವಾಗಿಲ್ಲ, ಚೆನ್ನಾಗಿದೆ ಅನಿಸುತ್ತೆ ಅಲ್ವಾ? ಪಾದದಷ್ಟು ಬರುವಾಗ ನಮಗೇನೂ ತೊಂದರೆ ಇಲ್ಲ, ಅದರಲ್ಲಿ ನಡೆದಾಡ್ತೇವೆ, ಖುಷಿ ಆಗ್ತದೆ. ನೀರು ತುಂಬ ನೀರು ಪಾದದಷ್ಟೇ ಮುಳುಗುತ್ತಾ ಇದೆ ಅಂತೇಳಿ ಖುಷಿ ಆಗ್ತದಲ್ವಾ? ಅದರಲ್ಲಿ ಸ್ತ್ರೀಯರು. ಆದರೆ ಅದೇ ರೀತಿ ಕಷ್ಟಗಳು ಪಾದದಷ್ಟು ಬಂದಾಗ ನಮಗೇನೂ ತೊಂದರೆ ಇಲ್ಲ. ಆದರೆ ನೆಕ್ಸ್ಟ್ ವಚನ, 4ನೇ ವಚನಕ್ಕೆ ಹೋಗೋಣ. ಅದು ಎಹೆಜ್ಕೇಲನ ಗ್ರಂಥದಲ್ಲಿ 47:4ನೇ ವಚನ. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೆ ಇತ್ತು. ಎಲ್ಲಿಂದ ಎಲ್ಲಿಗೆ ನೀರಿನ ಪ್ರಮಾಣವನ್ನು ನೋಡಿದ್ರ, ಗಮನಿಸಿದ್ರ? ಒಳಗಡೆನೇ ನೀರು, ಮೆಲ್ಲ ಮೆಲ್ಲನೆ ಹರಿಯುವ ನೀರು, ಪಾದಗಳಷ್ಟು ಬರುವ ನೀರು, ಈಗ ಮೊಣಕಾಲಿನಷ್ಟು ನೀರು. ಹಾಲೆಲೂಯಾ, ಇನ್ನೂ ಬಾಕಿ ಇದೆ, ಇನ್ನೂ ಬಾಕಿ ಇದೆ. ಈ ಮೊಣಕಾಲಿನಷ್ಟು ನೀರು ಬಂದರೆ ನಮಗೇನು ಖುಷಿನೇ. ಎಲ್ಲಾದರೂ ನದಿಯಲ್ಲಿ, ಕೆರೆಯಲ್ಲಿ, ಎಲ್ಲಾದರೂ ಸಮುದ್ರದಲ್ಲಿ ಹೋಗುವಾಗ ಮೊಣಕಾಲಷ್ಟು ನೀರಿದ್ದರೆ ವಾವ್, ಖುಷಿಯಾಗಿರುತ್ತದೆ. ಆದರೆ ನೆಕ್ಸ್ಟ್ ವಾಕ್ಯವನ್ನು ನೋಡೋಣ. ಎಹೆಜ್ಕೇಲನ ಗ್ರಂಥ 47:4ನೇ ವಚನದ 2ನೇ ಭಾಗ. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ನೀರು ಸೊಂಟದವರೆಗೆ ಇತ್ತು. ಎಲ್ಲಿಂದ ನೀರಿನ ಪ್ರಮಾಣ ಎಲ್ಲಿವರೆಗೂ ಬಂದಿದೆ? ಸೊಂಟದವರೆಗೂ ಬಂದಿದೆ. ನೋ ಪ್ರಾಬ್ಲಮ್. ಕೆಲವು ಸಮಸ್ಯೆಗಳು ಸಣ್ಣ ಪುಟ್ಟ ದೇವರ ಹತ್ರಕ್ಕೆ ನಾವು ಹೋಗಲ್ಲ, ನಾವೇ ಎಲ್ಲ ಮೇಂಟೈನ್ ಮಾಡಕ್ಕೆ ಬಿಡ್ತೀವಿ, ಎಲ್ಲವನ್ನು ನಿಭಾಯಿಸಿಕೊಳ್ಳುತ್ತೇವೆ. ನೀವು ನಮ್ಮ ಹತ್ರಕ್ಕೆ ನಮಗೆ ಫೋನೇ ಮಾಡೋದಿಲ್ಲ. ನೀವು ಯಾಕೆ ಫಾಸ್ಟ್ರೇ, ಈ ಸಣ್ಣ ಪುಟ್ಟಕ್ಕೆಲ್ಲ ನಿಮಗೆ ಯಾರು ಫೋನ್ ಮಾಡ್ತಾರೆ? ಬೇಡ, ನಾವು ನಿಭಾಯಿಸಿಕೊಳ್ತೇವೆ ಅಂತೇಳಿ. ಸೊಂಟದವರೆಗೂ ಬಂದಿದೆ, ಖುಷಿ ಅಲ್ವಾ?
ನೀರಿನಲ್ಲಿ ಸೊಂಟದವರೆಗೂ ಇದ್ದರೆ ಆಟ ಆಡ್ಬೋದು, ಖುಷಿಯಾಗಿರ್ಬೋದು. ಸೊಂಟ ಅಂದರೆ ಇನ್ನು ಸ್ವಲ್ಪ ಮೇಲೇನೂ ಬರ್ಬೋದು. ಅಲ್ಲಿವರೆಗೂ ನೀರು ಬಂದಾಗ ನಮಗೆ ಓಕೆ, ಒಳ್ಳೆಯ ನೀರು, ಒಳ್ಳೆ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಮೇಂಟೈನ್ ಮಾಡ್ತೀನಿ, ಹಣ ತಾನೇ ನಾನು ಅಡ್ಜಸ್ಟ್ ಮಾಡ್ತೀನಿ, ಸಮಸ್ಯೆ ತಾನೇ ನಾನು ನೋಡ್ಕೋತೀನಿ, ಕಂಪ್ಲೇಂಟ್ ತಾನೇ ನಾನಿದ್ದೀನಿ, ಎಲ್ಲವೂ ಇಲ್ಲಿ ಓಕೆ 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 ಅನಿಸುತ್ತದೆ. ಆದರೆ ನನ್ನ ಪ್ರಿಯ ದೇವಜನವೇ, ಆ ವಾಕ್ಯ ಸೊಂಟದವರೆಗೂ ಬಂತು. ಈಗ ನೆಕ್ಸ್ಟ್ ವಚನ ಓದೋಣ. ಯೆಹೆಜ್ಕೇಲನ ಗ್ರಂಥ 47ನೇ ಅಧ್ಯಾಯ 5ನೇ ವಾಕ್ಯ. ಮತ್ತೆ 1000 ಮೊಳ ಅಳೆದನು, ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು, ದಾಟಲಾಗದ ತೊರೆಯಾಗಿತ್ತು. ಇಲ್ಲಿ ಅಸಲಿ ವಿಷಯ ಬಂತು. ಅಯ್ಯಯ್ಯೋ, ನೀರು ಕೆಳಗೇ ಹೋಗ್ತಾ ಇತ್ತು, ಮೆಲ್ಲ ಮೆಲ್ಲಗೆ ಹೋಗ್ತಾ ಇತ್ತು, ಪಾದದಷ್ಟು ಬಂತು, ಮೊಣಕಾಲಿನಷ್ಟು ಬಂತು, ನಡುವಿನ ಮೇಲೆ ಬಂತು, ಈಗ ಅದಕ್ಕೂ ಮೇಲೆ ಕತ್ತೋರ್ಗೂ ಬಂತು ಅಂತ ಹೇಳಿದರೆ, ಇನ್ನು ಕೆಳಗಡೆ ನೆಲ ಸಿಕ್ಕಲಿಲ್ಲ ಅಂದರೆ ಈಜಕ್ಕೆ ಟ್ರೈ ಮಾಡ್ತೀವಿ. ಕೆಳಗಡೆ ನೆಲ ಇಲ್ಲ, ಇಲ್ಲಿನಿಂದ ಮೇಲಕ್ಕೆ ಕೆಳಕ್ಕೆ ಹೋದರೆ ಮುಳುಗುತ್ತೀವಿ, ಉಸಿರಾಡೋಕ್ಕಾಗಲ್ಲ, ಆಗ ಹೋಗ್ತೀವಿ. ಆದರೆ ಈಗ ಅವನ ಕೈಯಲ್ಲಿ ಈಜಾಡಲಿಕ್ಕೂ ಆಗ್ತಾ ಇಲ್ಲ. ಈಜಾಡಲಾರದಷ್ಟು, ದಾಟಲಾರದಷ್ಟು ಬಂದುಬಿಟ್ಟಿದೆ. ನೋಡಿದ್ರ? ಈಗ ಈ ಸಮಸ್ಯೆ ಏನಾಯಿತು ಅಂದರೆ, ಅಯ್ಯಯ್ಯೋ, ನಮಗೇನಾದರೂ ಈ ಸ್ಥಿತಿ ಬಂದರೆ ಅಯ್ಯೋ ಸಾಯುತ್ತೇವೆ. ಯೇಸು ಸ್ವಾಮಿಯ ಶಿಷ್ಯರು ಹೇಳಿದ್ರಲ್ವಾ, ಸ್ವಾಮಿ ನಾವು ಸಾಯ್ತಾ ಇದ್ದೀವಿ, ನಿನಗೆ ಚಿಂತೆ ಇಲ್ವಾ? ಅದು ಫೈನಲ್ ಸ್ಟೇಜು. ಅನೇಕರು ಅಂದುಕೊಳ್ಳುತ್ತಾರೆ, ಕತೆ ಮುಗಿದೋಗ್ತಾ ಇದೆ, ವಯಸ್ಸಾಗಿ ಹೋಗ್ತಾ ಇದೆ, ಪರಿಸ್ಥಿತಿ ಮಾರ್ಪಡ್ತಾ ಇದೆ, ಅಯ್ಯೋ ಇನ್ನು ಆಯಿತು, ಕತೆ ಮುಗಿದೋಯ್ತು, ಇನ್ನು ನನ್ನ ಕೈಯಲ್ಲಿ ಆಗಲ್ಲ, ಈಜಕ್ಕೂ ಆಗಲ್ಲ, ದಾಟಕ್ಕೂ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ಏನು ಮಾಡೋದು ನೀವೇ ಹೇಳಿರಿ? ಇಂಥ ಸಂದರ್ಭದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅಲ್ಲಿ ದಾಟಲಾಗದ ತೊರೆಯಾಗಿತ್ತು. ಆಶ್ಚರ್ಯ ಏನೆಂದರೆ, ಆ ದಾಟಲಾಗದ ತೊರೆಯನ್ನು ನಾವು ಈ ಓದಿದಂಥ ವಾಕ್ಯದಲ್ಲಿ 6ನೇ ವಾಕ್ಯದಲ್ಲಿ ಹೇಳಿ, ಆ ದೇವರು ಅವನನ್ನು ದಾಟಿಸಿ ದಡ ಮುಟ್ಟಿಸಿ ದಡಕ್ಕೆ ಹತ್ತಿಸ್ತಾನೆ. ಆಯ್ತಪ್ಪ, ನಿನ್ನ ಕೈಯಲ್ಲಿ ಆಗಲ್ಲ, ಇನ್ನು ನಾನು ನಿನ್ನನ್ನು ದಾಟಿಸ್ತೇನೆ. ನೋಡಿ, ಕೆಲವು ಪರಿಸ್ಥಿತಿಗಳನ್ನು ನಾವು ನಿಭಾಯಿಸ್ತೇವೆ, ನಮ್ಮ ಕೈಯಲ್ಲಿ ಆಗದೇ ಇರುವಂಥದ್ದನ್ನು ದೇವರು ನಿಭಾಯಿಸ್ತಾರೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವಜನವೇ, ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರಿ ಸಹೋದರ, ನಿಮ್ಮ ಜೀವಿತವೂ ಹೀಗೆ ಅಲ್ವಾ? ನಮ್ಮ ಕೈಯಲ್ಲಾಗದು ಎಂದಾಗ ನೀನೇ ಹಿಡಿದುಕೊಂಡಿ, ಹೌದಾ? ನನ್ನಿಂದ ಆಗದು ಎಂದಾಗ ನೀನೇ ನನ್ನ ಬಳಿಗೆ ಬಂದೆ, ನನ್ನನ್ನು ಮೇಲೆ ಕೆತ್ತಿದಿ, ನನ್ನನ್ನು ಕಾಪಾಡಿದಿ. ದೇವಜನವೇ, ಎಷ್ಟೋ ಸಾರಿ ನಿಮ್ಮ ಜೀವಿತದಲ್ಲಿ ಹಾಗೆ ದೇವರು ಮಾಡಿದ್ದಾರಲ್ವ? ನನ್ನಿಂದ ಆಗೋದು ಎಂದಾಗ ನೀನೇ ಹೊತ್ತುಕೊಂಡಿ ಅಲ್ವಾ? ನೀನೇ ಹಿಡಿದುಕೊಂಡಿ, ನೀನೇ ಸಂತೈಸಿದಿ ಅಲ್ವಾ? ಎಷ್ಟು ಚೆನ್ನಾಗಿ ಆ ಪದ ಸೂಟ್ ಆಗುತ್ತಲ್ಲ. ನನ್ನಿಂದಾಗದು ಎಂದಾಗ ನೀನೇ ಹೊತ್ತುಕೊಂಡಿ ಅಲ್ವಾ? ನೀನೇ ಹೊತ್ತುಕೊಡುವುದನ್ನು ನಡೀತಿ ಅಂದಂಗೆ ಅವನನ್ನು ಆ ನೀರಿನಿಂದ ಎತ್ತಿ ನಡೆದನು. ಈಗ ಅಸಲಿ ವಿಷಯ ಬರ್ತಾ ಇದೆ, ಮುಂದಿನ ವಿಷಯ ಇಲ್ಲಿ ಬರ್ತಾ. ಇಷ್ಟು ನಡೆದ ಮೇಲೆ ಅವನಿಗೆ ಹೇಳ್ತಾ ಇದ್ದಾನೆ, ನರಪುತ್ರನೇ, ಈಗ ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಪ್ಪ ಅಂತಾರೆ. ಆ ಹಿಂದಕ್ಕೆ ತಿರುಗಿ ನೋಡಿದಾಗ ಎರಡೂ ಕಡೆಯಲ್ಲಿ ಮರಗಳು, ಅನೇಕ ಮರಗಳು, ಅದರಲ್ಲಿ ಫಲಗಳು. ಅದರ 47ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆ ತೊರೆಯ 2 ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು, ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಫಲವನ್ನು ಕೊಡುತ್ತಲಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ಈಗ ಫಲಗಳು, ಔಷಧಿಗೆ ಬೇಕಾಗಿರುವಂಥವುಗಳು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನವೇ, ದೇವರು ನಮಗಾಗಿ ಏರ್ಪಡಿಸಿದ್ದು ಕಷ್ಟಗಳ ರೂಪದಲ್ಲಿ ಅನ್ನಿಸ್ತದೆ. ಅಯ್ಯೋ ದೇವರೇ, ನೀರು ಬರ್ತಾ ಇದೆಯಪ್ಪ,
ಎಲ್ಲೋ ಇದ್ದ ನೀರು ಈ ಪ್ರವಾಹ ಬಂದರೆ ನನ್ನ ಮನೆಯೊಳಕ್ಕೆ ಬಂದುಬಿಡ್ತಾ ಇದೆಯಪ್ಪ. ಅಯ್ಯೋ ಪಾದಕ್ಕೆ ಬಂದುಬಿಡ್ತು, ಅಯ್ಯೋ ಮೊಣಕಾಲಿಗೆ ಬಂದುಬಿಡ್ತು, ಅಯ್ಯೋ ಸೊಂಟಕ್ಕೆ ಬಂದುಬಿಡ್ತು, ಅಯ್ಯೋ ಕುತ್ತಿಗೆಗೆ ಬಂದುಬಿಡ್ತು, ಇನ್ನು ನನ್ನ ಕೈಲಾಗಲ್ಲ ಆಗಲ್ಲ ಅನ್ನುವಂಥ ಸ್ಥಿತಿ ಬಂದಾಗ ದೇವರು ಹೇಳ್ತಾನೆ, ನಾನು ನಿನ್ನನ್ನು ದಡಕ್ಕೆ ಸೇರಿಸಿದೆ. ಆದರೆ ಈ ಎಲ್ಲ ಕಷ್ಟಗಳು ನಿನಗೆ ಕೊನೆಯಲ್ಲಿ ಏನನ್ನಿಸುತ್ತೆ ಗೊತ್ತಾ? ದೇವರೇ, ನನಗೆ ಒಳ್ಳೆಯ ಪಾಠ ಕಲಿಸಿದೀಯಪ್ಪ, ನನ್ನನ್ನು ಪ್ರೀತಿಸಿದ್ದೀಯಪ್ಪ, ನನ್ನನ್ನು ಒಂದು ಸ್ಥಿತಿಗೆ ತಂದಿದ್ದೀಯಪ್ಪ, ಎಲ್ಲ ನಿನ್ನ ಕೃಪೆಯಪ್ಪ. ನಾವು ಅಲ್ಲಿ ಹೋದಾಗ, ಕೊನೆಗೆ ಹೋದಾಗ ನಾವು ಹೇಳ್ತೇವೆ, ಅಪ್ಪ ಮೊದಲು ನನಗೆ ಭಯವಾಗಿತ್ತು, ತುಂಬ ಕಷ್ಟವಾಗಿತ್ತು, ನೊಂದುಕೊಂಡೆ, ಬೇಸರ ಪಟ್ಟುಕೊಂಡೆ, ಗುಣಗುಟ್ಟಿದೆ. ಆದರೆ ನೀವು ನನ್ನನ್ನು ನಡೆಸಿದ ವಿಧಾನ ನೋಡಿದ್ರೆ, ನಾನಾ ಈ ನದಿ ಈಜು ಬಂದಿದ್ದು, ನಾನಾ ಈ ಕಷ್ಟಗಳೆಂಬ ಸಂಸಾರವೆಂಬ ಸಾಗರವನ್ನು ಈಜು ಬಂದಿದ್ದು, ನಾನಾ ಈ ಥರ ಮಾಡಿರೋದು ಅಲ್ವಾ, ಅನಿಸುತ್ತಲ್ವಾ? ನಾನಾ ಇದನ್ನು ದಾಟಿ ಬಂದಿದ್ದು ಅನಿಸುತ್ತಲ್ವಾ? ನೋಡಿ ದೇವಜನವೇ, ಅದೇ ದೇವರು ನಮಗೆ ಮಾಡುವಂಥ ಉಪಕಾರ. ನಾನಾ ಇದನ್ನು ದಾಟಿ ಬಂದೆ ಅನ್ನುವಂಥ ರೀತಿಯಲ್ಲಿರ್ತದೆ. ಹಾಲೆಲೂಯಾ. ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ, ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಈ ವಾಕ್ಯಕ್ಕನುಸಾರವಾಗಿ ನೀವು ಮಾಡಿದಂಥ, ನೀವು ಪಟ್ಟ ಪ್ರಯಾಸ ವ್ಯರ್ಥವಾಗುವುದಿಲ್ಲ. ನೀವೆಷ್ಟೇ ಸಣ್ಣ ಪುಟ್ಟ ದೊಡ್ಡ ಕಷ್ಟ ಪ್ರಯಾಸ ವೇದನೆಗಳನ್ನು ಅನುಭವಿಸಿರಬಹುದು, ನೀವು ಪಟ್ಟ ಪ್ರಯಾಸವನ್ನು ದೇವರು ಮರೆತು ಹೋಗೋದಿಲ್ಲ. ಆತನು ಅದ್ಭುತವಾದ ರೀತಿಯಲ್ಲಿ ನಿಮ್ಮನ್ನು, ನನ್ನನ್ನು ನಡೆಸುವಂಥವನಾಗಿದ್ದಾನೆ. ಹಾಗಾದರೆ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣವ. ಕರ್ತನೇ ನಿನಗೆ ಸ್ತೋತ್ರ, ಕರುಣಾಮಯನೇ ನಿನಗೆ ಸ್ತೋತ್ರ ಎಂದು ಹೇಳೋಣವ. ದೇವರಿಗೆ ಸ್ತೋತ್ರ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪರಮಪಿತನೇ, ಇವತ್ತಿನ ಈ ಅದ್ಭುತವಾದ ಆಲೋಚನೆ ಮಾಡುವಂಥ, ಹಂತ ಹಂತವಾಗಿ ನೀವು ನಮಗೆ ಪಾಠ ಕಲಿಸುವಂಥ ಸಂದೇಶಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಭೂಪರಲೋಕಗಳ ಒಡೆಯನಾದ ಪರಿಶುದ್ಧನಾದ ದೇವಾದಿ ದೇವನೇ, ಈ ದಿನ ನಿನ್ನ ಪ್ರೀತಿ ಮಹತ್ಕಾರ್ಯ ಕೃಪೆಗಳಿಗಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಏಸಪ್ಪ, ಯಾರೆಲ್ಲ ಇವತ್ತು ಈ ಒಂದು ವಾಕ್ಯಗಳನ್ನು ಕೇಳಿಸಿಕೊಂಡು, ಹೌದು ದೇವರೇ, ನಾನು ಪಟ್ಟ ಪ್ರಯಾಸ ವ್ಯರ್ಥವಾಯಿತೇನೋ ಅಂದುಕೊಂಡಿದ್ದೆ ಅಪ್ಪ, ಆದರೆ ಇವತ್ತು ವಾಕ್ಯದಲ್ಲಿ ಪಟ್ಟ ಸಣ್ಣ ಪುಟ್ಟ ದೊಡ್ಡ ಕಾರ್ಯಗಳು ಹಿಂತಿರುಗಿ ನೋಡುವಾಗ ಆಶ್ಚರ್ಯಕರವಾದ ದೊಡ್ಡ ಅದ್ಭುತಕರವಾದ ಫಲವನ್ನು, ದೇವರ ಆಶೀರ್ವಾದವನ್ನು, ಅಭಿಷೇಕವನ್ನು, ಆತ್ಮೀಕವಾದ ಉನ್ನತಿಯನ್ನು ನಮಗೆ ತೋರಿಸಿ ನಮ್ಮನ್ನು ಸಂತೋಷಪಡಿಸಿ ನೀವು ಸಂತುಷ್ಟಿಪಡಿಸುವ ದೇವರಾಗಿದ್ದೀರಿ. ನಿಮಗೆ ಕೋಟ್ಯಾನುಕೋಟಿ ವಂದನೆಗಳಪ್ಪ. ಈ ಅದ್ಭುತಕರವಾದ ಸಂದೇಶವನ್ನು ಅನೇಕರು ಧ್ಯಾನ ಮಾಡುವಾಗ, ಇದನ್ನು ಬೇರೆಯವರಿಗೆ ಅವರು ಕಳಿಸುವಾಗ, ಇವತ್ತು ಸಣ್ಣ ಪುಟ್ಟ ದೊಡ್ಡ ಸಮಸ್ಯೆಗಳಲ್ಲಿರುವಂಥವರು ಕೂಡ ಹಿಂತಿರುಗಿ ನೋಡುವ ತನಕ ನೀನು ಹೋಗ್ತಾ ಇರು ಅಪ್ಪ. ಹೌದು ದೇವರ, ನೀನು ನಮ್ಮ ಜೊತೆಯಲ್ಲಿರ್ತೀಯ, ಮುಳುಗಿಸುವುದಕ್ಕೆ ಬಿಡೋದಿಲ್ಲ. ನದಿಗಳನ್ನು ದಾಟುವಾಗಲೂ ಅಪ್ಪ ದೇವರೇ, ಸಮುದ್ರವನ್ನು ದಾಟುವಾಗಲೂ, ಬೆಂಕಿಯಲ್ಲಿ ಹಾದು ಹೋಗುವಾಗಲೂ, ಕ್ರೂರ ಮೃಗಗಳ ಮುಂದೆ ಇರುವಾಗಲೂ, ಶತ್ರುಗಳ ಮಧ್ಯೆ ಇರುವಾಗಲೂ, ಸಮಸ್ಯೆಗಳ ಮಧ್ಯೆ ಇರುವಾಗಲೂ ನೀನು ನಮ್ಮನ್ನು ಕೈ ಬಿಡುವ ದೇವರಲ್ಲ, ನೀವು ನಮ್ಮನ್ನು ಕರುಣಿಸುವ ದೇವರು. ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಉಪಕಾರ ಮಾಡಬೇಕಾಗಿ ಯಾರೆಲ್ಲ ಈ ವಾಕ್ಯ ಸಂದೇಶವನ್ನು ಇದುವರೆಗೂ ಅವರು ಕೇಳಿಸಿಕೊಂಡಿದ್ದಾರೋ ನೀನೇ ಕರುಣಿಸಿ ವಾಕ್ಯಕ್ಕನುಸಾರವಾಗಿ ಅವರನ್ನು ಆಶೀರ್ವದಿಸಬೇಕಾಗಿ ನಮ್ಮ ಕರುಣೆಯ ಕರ್ತನು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಎಲ್ಲ ಕಾರ್ಯಗಳಲ್ಲಿ ಸಫಲತೆಯನ್ನು ಕೊಟ್ಟು ನಮ್ಮನ್ನು ಸಂತೋಷಪಡಿಸುವ ಆತನಾಗಿರುವ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಾಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.